ಅಣ್ಣ ಆ ರಜನಿ ನಮ್ಮ ಮೈನೆಲ್ಲ ಚಟ್ನಿ ಮಾಡಾಕ್ಬಿಟ್ಟಿದ್ದಾನೆ. ಹೋಗಿ ಹೋಗಿ ಅವನ ಜೊತೆಯಲ್ಲಿ ಇಟ್ಕೊ ಅಂತ ಹೇಳ್ತಾ ಇದ್ದಾರೆ ಈ ಜಕ್ಕಣ್ಣ. ಈಶ್ವರ ಗಂಗೆನ ತಲೆ ಮೇಲೆ ಇಟ್ಕೊಂಡಂಗೆ ನಮ್ಮ ಮಳಿಯ ಸಂಧಿನ ಹೊಗಳದವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊತಾವನೆ. ಅಷ್ಟಕ್ಕೂ ಈ ರಜನಿನ ಮಳಿನ ಹತ್ರ ಯಾಕೆ ಬಂದಿದ್ದಾನೆ? ಅವನ್ ಸ್ಕೆಚ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಏಯ್ ಅಣ್ಣ, ಆ ರಜನಿನ್ ಕರಿಯೋ ಇಲ್ಲಿ. ಸರ್ ಕರೆದ್ರಂತೆ. ಬಾ ಗುಂಡಾಕನ. ಬೇಡ ಸರ್, ಲಿಕ್ಕರ್ ಹಾಕಿದ್ರೆ ನನ್ ಫಿಲ್ಟರ್ ಓಪನ್ ಆಗ್ಬಿಡುತ್ತೆ ಸರ್. ಲಿಕ್ಕರ್ ಕಂಡಿಡ್ದಿರೋದೇ ಲಿಂಕ್ ಮ್ಯಾಟರ್ ನ ಓಪನ್ ಮಾಡೋದಿಕ್ಕೆ. ಬಾ ಕೂತ್ಕೊ ಮಾತಾಡೋಣ. ಒಂದ್ ಪೆಗ್ ಹಾಕು. ಪೆಗ್ಗು ಬಿಗ್ ಆಗ್ಬಿಡುತ್ತೆ. ನಂಗ್ ಬರೀ ಒಂದ್ ಕ್ಯಾಪ್ ಸಾಕು. ಕ್ಯಾಪು? ಯಾವ ಕ್ಯಾಪು? ಇಲ್ಲಿ ನೋಡಿ, ಇದು ಈ ಕ್ಯಾಪ್. ಈ ಕ್ಯಾಪು ಹಾಕಿ. ಸಾಕು ಸಾಕು. ಏನು ಇವನು ಡ್ರಿಂಕ್ಸ್ ನ ಟಾನಿಕ್ ತರ ಕುಡಿದು ಒಳ್ಳೆ ಟಾರ್ಜನ್ ತರ ಆಡ್ತಾವನೆ. ನನ್ನ ಹೆಂಡತಿ ಬೈತಾಳಣ್ಣ, ದಿನಾ ಲೇಟ್ ಆಗಿ ಬರ್ತೀಯ ಅಂತ. ನನ್ ಮನೆಗೆ ಹೋಗ್ತೀನಣ್ಣ. ಮಾತಾಡೋಣ ಬಿಡು. ಏನ್ ಮಾತಾಡ್ಕೋಣ? ಏನು ಇಲ್ಲ. ನೀವು ನಮ್ಮ ಬಳಿನ ಹತ್ರ ಯಾಕೆ ಸೇರ್ಕೊಂಡ್ರಿ? ನಿಮ್ಮ ಸ್ಕೆಚ್ ಏನು ಅಂತ. ನನ್ ಸ್ಕೆಚ್ಚು ಸ್ಕೀಮು ಸೈಡ್ಗಿಡು. ಅಲ್ಲ, ನೀವೆಲ್ಲ ಲಕ್ಸೂರಿಯಸ್ ಈ ತರ ತಿಂದು ಕುಡಿದು ತೇಗ್ತಿರಲ್ಲ, ಇದಕ್ಕೆಲ್ಲ ನಿಮಗ್ ಮಂತ್ಲಿ ಇನ್ಕಮ್ ಸೋರ್ಸ್ ಏನ್ರು? ಅದು ಬಂದು ಏಯ್ ನೀನ್ ಹೇಳೋ. ಸೆಟ್ಲ್ಮೆಂಟ್ ಡೀಲಿಂಗ್. ಬರ ಇಲ್ಲಿ, ಬರ ಇಲ್ಲಿ. ಕಮಾನ್, ಈಗ ಹೇಳೋ. ಅದೇ ಸೆಟ್ಲ್ಮೆಂಟು. ಕುತ್ಕೋ. ಹೇಳು. ಸೆಟ್ಲ್ಮೆಂಟ್ ಡೀಲಿಂಗ್ ಅಂದ್ರೆ ಬೇರೆಯವ್ರ ಜಾಗದಲ್ಲಿ ನಮ್ಮವ್ರನ್ನ ಕೂರಿಸಿ ನಮ್ದೇ ಜಾಗ ಅಂತ ಗಲಾಟೆ ಮಾಡಿಸಿ ಆಮೇಲೆ ನಾವೇ ಅವ್ರನ್ನ ಸೆಟ್ಲ್ಮೆಂಟ್ ಕರೆದು ದುಡ್ಡು ಎಣಿಸ್ಕೊಂತೀವಿ. ತಪ್ಪಲ್ಲೇನೋ? ತಪ್ಪಲ್ಲೇನೋ? ತಪ್ಪೆ. ಜಕ್ಕಾ ಸರ್ ಹೆಸರು ಹೇಳಿ ರೋಲ್ ಕಾಲ್ ಮಾಡೋ ದುಡ್ಡು ನೀವು ಮುಂಡಾಯಿಸೋದಲ್ದೆ ನನ್ನೂ ಕುಡಿಸಿ ನನ್ನೂ ಹಾಳು ಮಾಡ್ತೀರಾ? ತಪ್ಪಲ್ಲ, ತಪ್ಪಲ್ಲೇನೋ? ನನ್ನ ಕರ್ಸಿದ್ದೇನೋ ಸ್ಕೆಚ್ ಕೇಳಬೇಕು ಅಂತ ಕೇಳ್ದೇನೆ ಎಸ್ಕೇಪ್ ಆಗ್ತಿದ್ಯಲ್ಲ. ನನ್ಗೆ ಗ್ಯಾಸ್ಟ್ರಿಕ್ ಟ್ರಬಲ್, ಟೈಮ್ ಒಂಚೂರು ತಿನ್ಬಿಟ್ಟು ಬೇಗ ಮಲಿಕೋ ಅಂತ ಡಾಕ್ಟರ್ ಹೇಳೋರು. ನಮ್ ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾ? ಒಂದ್ ಕ್ಯಾಪ್ ತಗೊಂಡು ಯಾರನ್ನು ಮಲ್ಕೊಳಕ್ ಬಿಡಬೇಡ ಅಂತ ಹೇಳಿದಾರೆ. ಅವನ್ ಯಾವ ಸೀಮೆ ಡಾಕ್ಟ್ರೇ? ಡಾಕ್ಟರ್ ಜಕ್ಕ. ಸಂಧ್ಯಾ ಸಿಗೋವರೆಗೂ ಯಾರನ್ನು ಮಲ್ಕೊಳಕ್ ಬಿಡಬೇಡ ಅಂತ ಹೇಳಿದಾರೆ. ನನಗ್ ನಿದ್ದೆ ಬರ್ತಾ ಇದೆಯಪ್ಪ. ಮತ್ತೆ ನನ್ ಸ್ಕೆಚ್ ಬೆಳಿಗ್ಗೆ ಕೇಳ್ತೀನಿ. ಏಯ್ ಮಲಿಕೋಗ್ರು. ನೀನ್ ಮಲ್ಕೊಂಡು ಅವ್ರು ಮಲ್ಕೊಂಡ್ಬಿಟ್ರೆ ನನ್ನ ಕರ್ಸಿದ್ಯಾಕೆ ಕುಡ್ಸಿದ್ಯಾಕೆ? ಏನ್ ಗುರುವೆ, ಕುಡ್ದಿದ್ದೆ ಇಷ್ಟು. ಎಷ್ಟು ಕುಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಿಕ್ ಏರಿದೆ ಅನ್ನೋದು ಇಂಪಾರ್ಟೆಂಟ್. ನನಗ್ ಗೊತ್ತಿಲ್ಲದೆ ನಿನ್ನ ಹತ್ರ ಒಂದ್ ವಿಷಯ ಕೇಳ್ತೀನಿ. ನೀನ್ ಒಬ್ಬ ಓಡಾಡೋದಕ್ಕೆ ನಿನ್ನಿಂದೆ 10 ಸ್ಕಾರ್ಪಿಯೋ ಗಾಡಿಗಳು, ಇಷ್ಟೊಂದ್ ಜನ ವೇಸ್ಟ್ ಬಾಡಿಗಳು. ಯಾಕೆ ನೀನ್ ಒಬ್ಬನಿಗೆ ಓಡಾಡಕ್ಕೆ ಏನೋ ದೊಡ್ಡ ರೋಗ ನಿನಗೆ? ಹಂಗಲ್ಲ ಗುರು, ಅದು ಬಂದು ಎಲ್ಲಿದ್ದೆ ನಾನು? ದೊಡ್ಡ ರೋಗದಲ್ಲಿದ್ದೆ. ನಿನಗೇನ್ ದೊಡ್ಡ ರೋಗ ಅಂತ? ನೀ ತಗೊಂಡೋಗೋ ಆ ಸ್ಕಾರ್ಪಿಯೋ ಗಾಡಿಗಳಿಂದ ಊರೆಲ್ಲ ಟ್ರಾಫಿಕ್ ಜಾಮ್ ಆಗಿ ಜನಗಳಿಗೆಲ್ಲ ತೊಂದರೆ ಆಗತ್ತೆ ಅಂತ ಗೊತ್ತಿಲ್ಲ ನಿನಗೆ? ಅದು ಅಲ್ಲದೆ ಅದರಿಂದ ಬರೋ ಸ್ಮೋಕ್ ಇಂದ, ಪೊಲ್ಯೂಷನ್ ಇಂದ ಜನಗಳಿಗೆಲ್ಲ ನಿಂತರೆ ದೊಡ್ಡ ರೋಗ ಬರಲ್ಲೇನೋ? ಅದು ಅಲ್ಲದೆ ಅದಕ್ಕಾಗೋ ಪೆಟ್ರೋಲ್ ಇಂದ ದೇಶದ ಎಕಾನಮಿ ಕೆಳಗೆ ಬಿದ್ದು ಪ್ರೆಸಿಷನ್ ಬಂದು. ಯಾರು ಯಾರು? ನಮ್ಮ ಅಣ್ಣನ್ ಬಿಟ್ಬಿಡು ಗುರು. ನಿಮ್ಮ ಅಣ್ಣನ್ ಸ್ಟಾಪ್ ಸ್ಟಾಪ್. ಕಮಿಂಗ್. ಅಲ್ಲ, ರಾಮಕೃಷ್ಣ ಅಂತ ಟಿವಿ ನೋಡ್ಕೊಂಡ್ ಕೂತಿರೋನ್ನ ಕರ್ಸಿ ಕುಡಿಸಿ ಸ್ಕೆಚ್ ಕೇಳದೆ ಹೋಗ್ತಾ ಇದ್ಯಾ? ಈಗೇನ್ ಅರ್ಜೆಂಟು? ಹೋಗ್ ಮನಿ ಕಳತ್ತಾನೆ. ನಾನ್ ಸ್ಕೆಚ್ ಹೇಳ್ದೆ ಮಲಿಕಳಲ್ಲ. ಇಳಿ ಕೆಳಗಡೆ, ಇಳಿ. ಮೇಲೆ ಕತ್ತು ಹಿಡಿದು ಮಾಡ್ತಾ ಇದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಇಷ್ಟೊಂದು ಆಯಾಸ ಇರೋ ನಿನಗೆ? ಅವತ್ ಬಳೆ ಮಾರ್ಕೆಟ್ ಅಲ್ಲಿ ಇವ್ ನೋಡ್ದಾಕ್ಬಿಡಿ ಸಂಜೆ ನಡ್ಕೊಂಬನ್ನಿ ಅಂತೆಲ್ಲ ಆವಾಜ್ ಆಗ್ತಾ ಇದ್ದೆ. ಈಗ ಹಳೆ ಕತೆ ಎಲ್ಲ ಯಾಕೆ? ಹಾಗಾದ್ರೆ ಹೊಸ ಕತೆ ಮಾತಾಡೋಣ. ಕತೆ ಈಗ ಟೈಮ್ ಎಷ್ಟಾಯ್ತು? ನೀನ್ ನನ್ ಮೇಲೆ ಕೋಪ ಮಾಡ್ಕೊಂತ ಇದ್ಯಾ? ನಾನು ಇನ್ನೊಂದ್ ಕ್ಯಾಪ್ ಹಾಕೊಂಡ್ ಬರ್ತೀನಿ, ಆಮೇಲೆ ಮಾತಾಡೋಣ. ಇವನು ಇನ್ನೊಂದು ಕ್ಯಾಪ್ ಹಾಕೊಂಡ್ ಬಂದ್ಬಿಟ್ರೆ ನನ್ ಟಾಪ್ ಆರಿಸ್ಬಿಡ್ತಾನೆ.